ಸಮಸ್ಯೆ ಇರಲಿಲ್ಲ ಹೌದು ಹೌದು ಇವತ್ತಿಂದ ಸಮಸ್ಯೆ ಆಗ್ತಾ ಇದೆ. ಏನಿದೆ? ಇವತ್ತಿಂದಲ್ಲ 7 ದಿನದಿಂದ ಸಮಸ್ಯೆ ಸಪ್ಲೈಗಳು ಇರಲಿಲ್ಲ. ಗ್ಯಾಸ್ ಸಿಲಿಂಡರ್ ಸಪ್ಲೈಗಳು ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ ಸಿಲಿಂಡರ್ ಡೀಲರ್ಗಳು ಕೊಡ್ತಾ ಇಲ್ಲ. ಆದ್ದರಿಂದ ನಾವು ನಿನ್ನೆಯಿಂದ ಏನು ಮಾಡಿದ್ದೀವಿ, ಆಲ್ಟರ್ನೇಟ್ ಮಾಡ್ಕೊಂಡಿದ್ದೀವಿ. ಹೋಟ್ಲ್ ಉದ್ಯಮ ನಿಲ್ಲಿಸಬಾರ್ದು, ನಡೆಸಬೇಕು ಅನ್ನೋ ದೃಷ್ಟಿಯಿಂದ ನಿನ್ನೆಯಿಂದ ಸೌದೆ ಒಲೆ ಮತ್ತು ಎಲೆಕ್ಟ್ರಿಕ್ ಸ್ಟೀಮರ್ಗಳನ್ನ ಯೂಸ್ ಮಾಡ್ತಾಯಿದ್ವಿ. ಈ ಗ್ಯಾಸ್ನ ಯೂಸ್ ಮಾಡ್ತಿರ್ತಕ್ಕಂಥದ್ದು ದೊಡ್ಡ ದೊಡ್ಡ ಬಾಯ್ಲರ್ಗಳನ್ನೆಲ್ಲದನ್ನು ನಾವು ಆಫ್ ಮಾಡಿ ಕಂಪ್ಲೀಟ್ಲಿ ಬಂದ್ ಮಾಡಿದ್ದೀವಿ ಇವಾಗ. ನಿನ್ನೆ ಏನು ಅಂತಂದರೆ ಸ್ಟಾಕ್ ಇತ್ತು ಸರ್ ನಮ್ಮ ಹತ್ರ ಒಂದು 50-60 ಸಿಲಿಂಡರ್ ಸ್ಟಾಕ್ ಇತ್ತು ಸರ್. ರೆಗ್ಯುಲರ್ ಇರುತ್ತೆ ನಮ್ಮ ಹತ್ರ ಸಿಲಿಂಡರ್ ಇರುತ್ತೆ, ರೆಗ್ಯುಲರ್ ಆಗಿ ಸಿಲಿಂಡರ್ ಸ್ಟಾಕ್ ಇರುತ್ತೆ ನಮ್ಮ ಹತ್ರ 50-60. ಈಗ ಒಂದು 30 ಸಿಲಿಂಡರ್ 35 ಸಿಲಿಂಡರ್ ಖಾಲಿ ಆಗಿದೆ, 15 ಸಿಲಿಂಡರ್ ಇದೆ. ನಾರ್ತ್ ಇಂಡಿಯನ್ನು ಮತ್ತು ಚೈನೀಸು ದೋಸೆಗೆ ನಮ್ಮ ಸಿಲಿಂಡರ್ ಬೇಕೇ ಬೇಕು, ಅವಶ್ಯಕತೆ ಇದೆ. ಅದಿಲ್ಲದಿದ್ದರೆ ನಾವೇನು ಮಾಡೋಕ್ಕೆ ನಾರ್ತ್ ಇಂಡಿಯನ್ ಚೈನೀಸ್ ರನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗಿರೋ ಸಿಲಿಂಡರ್ ಒಂದು 4-5 ದಿನಕ್ಕೆ ಬರುತ್ತೆ. ಈಗ ನಾರ್ತ್ ಇಂಡಿಯನ್ ಚೈನೀಸ್ ರನ್ ಮಾಡೋದು, ಸೌತ್ ಇಂಡಿಯನ್ನ ಎಲ್ಲದನ್ನೂ ಕಂಪ್ಲೀಟ್ಲಿ ನಾನು ಇವಾಗ ಸೌದೆ ಒಲೆಗಿನಲ್ಲಿ ಮಾಡಿಸ್ತಾ ಇದ್ದೀನಿ ಸರ್. ಈಗ ಸಮಸ್ಯೆ ಆಗ್ತಾ ಇಲ್ಲ ಸರ್ ಮಾಡುವಂಥದ್ದು ಸೌದೆ ಒಲೆಗೆ? ಸರ್ ಈಗ ನಾನು ಗೋಡನ್ನಲ್ಲಿ ಮಾಡಿಸ್ತಾ ಇದ್ದೀನಿ. ಇಲ್ಲಿ ಸೌದೆ ಒಲೆ ಹೋಟೆಲಲ್ಲಿ ಇಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ಆದ್ದರಿಂದ ಗೋಡನ್ನಲ್ಲಿ ಮಾಡಿಸ್ತಾ ಇದ್ದೀನಿ. ಅಲ್ಲಿಂದ ಇಲ್ಲಿಗೆ ಐಟಮ್ಗಳನ್ನ ಡಂಪ್ ಮಾಡಿಸ್ಕೊತಾ ಇದ್ದೀನಿ. ಸಮಸ್ಯೆ ಆಗುತ್ತೆ ಸರ್. ಇವಾಗ ಏನು ಅಂತಂದರೆ ಇವಾಗಿನ ಕಾಲದಲ್ಲಿ ಗೊತ್ತಲ್ವ ನಿಮ್ಗೆ, ಯಾರು ಸೌದೆ ಒಲೆಯಲ್ಲಿ ಅಡುಗೆ ಮಾಡೋರು ಯಾರೂ ಇಲ್ಲ, ಕಡಿಮೆ ಅಡುಗೆ ಮಾಡೋರು ಕಡಿಮೆ ಇದ್ದಾರೆ. ಎಲ್ಲ ಯುವಕರುಗಳೇ ಎಲ್ಲ ಇದ್ದರೂ ಈ ಗ್ಯಾಸ್ ಸಿಲಿಂಡ್ರಲ್ಲಿ ಗ್ಯಾಸ್ ಸ್ಟೌವನ್ನಲ್ಲೇ ಅಡುಗೆ ಕಲ್ತವ್ರು ಇರೋದ್ರಿಂದ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಅವರಿಗೆ ನಾವು ಟ್ರೈನ್ ಮಾಡಿಬಿಟ್ಟು ನಾವು ಟ್ರೈನಿಂಗ್ ಕೊಟ್ಬಿಟ್ಟು ಈಗ ಕಟ್ಟಿಗೆ ಒಲೆಯಲ್ಲೇ ಅಡುಗೆ ಮಾಡೋ ಥರ ಮಾಡ್ತಾಯಿದ್ದೀವಿ ಸರ್.